ನೋಡಿ ಏನಂದವ, ಕಾಗಿಗೆ ಒಬ್ಬ ಬ್ರಾಹ್ಮಣ ಹೌಸದಿಂದ ದಿನ ತುಪ್ಪ ಬಾನ ಉಣಿಸ್ತಿದತ್ರಿ. ಅನ್ನ ವಿಷಯ ಪಕ್ಕ ಗೊತ್ತಿಲ್ಲ, ಅದು ಎಲ್ಲಿ ಹೇಳ್ಬೇಕು ಎಲ್ಲಿ ಹಚ್ಚಬೇಕು ಅಂತ ಗೊತ್ತಿಲ್ಲ. ಎಷ್ಟು ಮಾತು ನುಡ್ದೈತೀನಿ. ಯಾಕೆ ಗಬಾಳ ಹೊತ್ತೀರಿ ಅಂತದು? ಎಷ್ಟು ಮಂದಿಗೆ ಹೇಳ್ಬೇಕು ಮನೆ ಬರ್ತಾರ ಅಲ್ಲಿ. ಹೌದು, 100 11 ಮಂದಿ 11 ಮಂದಿ ರುದ್ರ ಬರ್ತಾರ. ನೀ ಸುಳ್ಳು ಹೇಳಕ್ಕಿಲ್ಲ. ಈ ಅಕ್ಕಿಯಲ್ಲಿ ಕಿರೀಟ, ಕೊಳ್ಳಾಗ ಹೂವಿನ ಹಾರ, ದೊಡ್ಡ ತಬಕ, ಕೈಯಾಗ ಬೆತ್ತ, ತಬಕ ಗೊತ್ತಿಲ್ಲ ಅವ್ರಿಗೆ. ಸುತ್ತಮುತ್ತ ಬೇಯಿನ ಟೊಳ್ಳಿ, ಕೈಯಾಗ ಬಡಿಗೆ, ತಲೆಯಾಗ ಹೆಡಿಗೆ, ನೀರಿನ ಕೊಡ, ಇಷ್ಟೆಲ್ಲ ತರ್ತಾರ. ಒಂದು ಮಾತು ಹೇಳಿದ್ರಿ, ಶಿವನ ಕೈಲಾಸದಿಂದ ಒಂದು ಕಾಗಿ ಬಂದು ಕೂತು ಭಾನ ತುದಿ ಮ್ಯಾಗ ಕರೆಕ್ಟ್ ಹೇಳಿದ ಮಾರ. ಯಾಕಂತಂದ್ರೆ ನಾನು ಸುಳ್ಳು ಹೇಳಂಗಿಲ್ಲ. ಕರೆಕ್ಟ್ ಅದು ಖರೆ ನಿನಗೆ ವಿಷಯ ಪಕ್ಕ ಗೊತ್ತಿಲ್ಲ. ಅದು ಎಲ್ಲಿ ಹೇಳ್ಬೇಕು ಎಲ್ಲಿ ಹಚ್ಚಬೇಕು ಅಂತ ಗೊತ್ತಿಲ್ಲ. ಎಷ್ಟು ಮಾತು ನುಡ್ದೈತೀನಿ ಹೇಳ. ನಮ್ಗಿಂತ ಮೊದಲು ಕಾಕಾನ ಹೇಳ್ದಲ್ಲ. ಯಾವ್ಯಾವ ನುಡ್ದತ್ ಹೇಳೇನ್ರಿ? ನಿನ್ನ ಪ್ರಾರಬ್ಧದಂತೆ ನಿನ್ನ ದೇಹ ವಿಸರ್ಜನೆಯಾಗುವುದು. ಹೌದು. ನೀನು ಬಿದ್ದಿರುವ ಹುತ್ತಿನ ಮೇಲೆ ಒಂದು ಶಿವಾಲಯವಾಗಲಿದೆ. ಹೌದು. ಉಮರಾಜಮ್ಮ ನಾಮ ಅಂದ್ರೆ ಉಮ್ಲೆಟ್ಟಾನ ಹೋಗಿ ಉಮರಾಜ್ ಅಂತ ನಾಮ ಆಗ್ಲತ್ತೆ. 3 ಶಬ್ದಕ್ಕಾಗಿ 3 ಶಬ್ದ. ಹೌದ್ರಿ? ಹೌದು, ಬರೋಬರಿ ಬರ್ಬೇಕ್ರಿ. ಬರೋಬರಿ. ಏನ್ರಿ ಮಾರಾಕ, ನನಗೆ ಇದಕ್ಕೆ ಹೋಣಿಲ್ಲ ಹೇಳ್ತೀನಿ. ನಿಮ್ಮಂಗ ಇಲ್ಲ. ಉಮರಾಜನಾಗಿಂದೆ ಹಾಡ ಹಾಡ್ತಾನ ಸದ್ದೆ. ಹೌದು. ರುದ್ರ ಹೆಂಗ ಬರ್ತಾರೆ, ಹೆಂಗ ಕಟ್ಟಿ ಮುಟ್ತಾರೆ, ಹೆಂಗ ಏರ್ತಾರ, ಹೆಂಗ ನುಡಿ ಮಾಡ್ತಾರೆ, ಎಲ್ಲೆಲ್ಲಿ ಚಿನ್ನ ಮಾಡ್ತಾರೆ. ಒಂದು ಹಾಡನ ಮಾಡಿವ್ ನಾವು. ಯಾರ ಕಾಲಕ್ಕೆ ಆಯ್ತದು ರುದ್ರಗಟ್ಟಿ. ಮೊಟ್ಟ ಮೊದಲಿಗೆ ಮಾಲಿಂಗರಾಯ ಬಿಟ್ಟು ಹೋದ ನಂತರ ಮೊಟ್ಟ ಮೊದಲಿಗೆ ಅಲ್ಲಿ ಅವನು ಪೂಜೆ ಯಾರು ಮಾಡ್ಯ. ಹೌದು. ಹೇಳಕ್ಕೆ ನಮ್ಮನ್ನು ಬಿಡಬೇಡ್ರಿ. ಅರಟಾಳ ಕಲ್ಮೇಶ್ವರ ಕೋಟೆ ಅವರು ಪಾರ್ನ ಮಾಡಿದ್ರಿ. ಪ್ರಶ್ನೆ ಹಿಂಗ ಯಾಕೆ ಕೇಳತ್ತಾರಿಂದ ಇವರು? ನಿಮಗೊಂದು ಕೇಳ್ತೀನಿ ನಾನು. ಹೌದು. ಯಾಕಂದ್ರ ನಮ್ಮ ಮಗನ ಮದುವೆಯಾಗ ಆರ್ತಿ ಯಾರು ಹಿಡಿಬೇಕು ಮಾಡು? ಯಾರು ಹಿಡಿಬೇಕ್ರಿಪ್ಪ? ನಮ್ಮ ಮಗನ ಮದುವೆ ತಿಳ್ಕೊರಿ. ನಮ್ಮ ರಾಕೇಶನ ಮದುವೆ ಐತಿ ತಿಳ್ಕೊಂಡಾಗ ಅವಾಗ ಆರ್ತಿ ಯಾರು ಹಿಡಿಬೇಕು? ಅತ್ತಂಗಾರ. ಇಂತ ಅಕಸ್ಮಿಕ್ ನಮಗ ಹೆಣ್ಮಕ್ಳು ಇರ್ಲಿಕ್ಕಂದ್ರ ನಮ್ಮ ಸಂಗಪ್ಪನ ಮಕ್ಕಳು ಹಿಡಿದು, ನಮ್ಮ ಅಣ್ಣನ ಮಕ್ಕಳು ನಮ್ಮ ತಮ್ಮನ ಹಿಡಿದು. ಹೌದಿಲ್ರಿ? ಅವರು ಅತ್ತಂಗಾರೆ. ಹೂ ಅನ್ಲೆ. ಹೌದು. ಅಮೋಕ್ಷದ ಕೈಲಾಸದಾಗ ಹುಟ್ಟಿದ ಯಾರು? ಅಮೋಕ್ಷದ ಪರಮಾತ್ಮನ ಅಂಗೈದೊಳಗೆ ಅಮೋಕ್ಷದ ಹುಟ್ಟಿದ. ಹೌದು. ಗುರು ಸೋಮನಿಂಗನ ಮಾಡ್ಕೊಂಡ ಧರಣಿಗಿಳಿದು ಬಂದ. ಹೌದು. ಎಲ್ಲಮ್ಮ ಯಾರ ಮಗಳು? ಪರಶುರಾಮ ಮಗಳು. ತುಳಪ್ಪ ಉತ್ತರ ಬರೋಬರಿತ್ತು. ಪರಶುರಾಮ ಆಕಿ ಮಗ. ತಮ್ಮ ಇನ್ನ ನೋಡಿಲ್ ಕಾಂತೀನಿ ಜಗ. ಯಾರ ಮಗಳ್ರಿ? ಸೀತಾ. ಎಲ್ಲಿ ಜಮದಗ್ನಿ ಯಾರು? ಎಲ್ಲಿ ಯಾಕಂತ ಕೇಳಿದ್ರೆ ಎಲ್ಲಮ್ಮ ತಾಯಿ. ಯಾಕಂತಂದ್ರೆ ಭೋಗಾವತಿ ಹೊಟ್ಟಿಲೆ ಇನ್ನು ಯಾಕಂದ್ರೆ ಅಕ್ಕಿದೆ ಬಹಳ ವಿಷಯಗಳ ಗುಮ್ಮದವ. ಭೋಗಾವತಿ ಮುಂದ ಆ ಅಪ್ಪನ ಹೆಸರು ಏನಂತ ಹೇಳ್ರಲೆ. ಹೌದು. ಇಲ್ಲಿ ಎಲ್ಲಮ್ಮ ತಾಯಿ ಖರೆ ಪರಮಾತ್ಮನ ಹಂಗಾಯಿ ಹುಟ್ಟಾಳೇನ್ರಿ? ಹುಟ್ಟಿಲ್ಲ. ಇಲ್ಲ ಇಲ್ಲ. ಖರೆ ಎಲ್ಲಮ್ಮ ತಾಯಿ ಹುಟ್ಟಿದ್ದು ಬ್ಯಾರೆ ಜಾಗದ ಹುಟ್ಟ್ಯಾಳ. ಆದ್ರೂ ಕೂಡ ಅಮೋಕ್ಷದ ಮುತ್ಯಾಗ ಹೋಗಿ ಆರ್ತಿ ಹಿಡ್ದ. ಆರ್ತಿ ಹೋದ್ರಿ? ಹೌದು. ಖಾಸ ತಂಗೇನು ಅಲ್ಲ. ಕಾಕನ ಮಗಳೇನು ಅಲ್ಲ. ಚಿಗೋನ ಮಗಳೇನು ಅಲ್ಲ. ಮತ್ತೆ ಯಾಕೆ ಆರ್ತಿ ಅವನ ಮದುವೆಯಾಗ ಹಿಡಿದಳಕ್ಕಿ? ಏನ್ ಕಾರಣ? ಏನ್ ಸಂಬಂಧಕ್ಕಿ? ಬರೋಬರಿ ಐತಿಲ್ಲ. ಅಂಶದ ಹುಟ್ಟಿದ್ದು ಕೈಲಾಸದಾಗ. ಎಲ್ಲಮ್ಮ ತಾಯಿ ಹುಟ್ಟಿದ್ದು ಇಲ್ಲಿ ಎಲ್ಲಿ ಪತಂದ್ರ ಮರ್ತ ಲೋಕದಾಗ. ಅದಕ್ಕೆ ಹೆಂಗ ಆರ್ತಿ ಹಿಡಿದು ಸಂಬಂಧ ಆದ್ರು ಅಂತ ಒಂದು ಹಾಲು ಮತ್ತು ಪ್ರಶ್ನೆ. ಇನ್ನೊಂದು, ಇದೇ ಯಾವ ನಿಮ್ಮ ಯೋಗಿನ
ಹೋದ ಮೋಕ್ಷದ ಮುಮ್ಮೆಟ್ಟು ಗುಡ್ಡಕ್ಕ ಹಾ ನಿಮ್ಮ ಅಭಿಷಿದ್ಧ ಮುತ್ತೇನ ಸಂಪ್ರದಾಯ 1700 ಸಿದ್ಧರ ಪಲ್ಲಕ್ಕೆ ಎಲ್ಲ ಬರ್ತಾವ. ಹೌದು ಕರೆ ಮರುದಿವ್ಸ ನಮ್ಮ ತೊರವಿಲ್ ಹಾಕೋ ಬಂದು ಯಾಕೆ ಭೇಟಿ ಕೊಡ್ತಾಳ ಏನು ಕಾರಣ ಐತಿ? ಹೌದ್ರಿ? ಜಾತ್ರೆ ಮುಗಿಯಂಟ್ಲೆ ಮರುದಿವ್ಸ ಸಿದ್ಧರ ಭೇಟಿ ಎಲ್ಲ ಆದ ಮರುದಿವ್ಸ ಹೌದು ತೊರವಿಲ್ ಹಾಕೋ ಬಂದು ನಿಮ್ಮ ಅಪ್ಪಗೆ ಭೇಟಿ ಕೊಡ್ತಾಳಂದ್ರೆ ಏನು ಸಂಬಂಧ ಐತಿ ಅನ್ನಂತ ಮಾತನ್ನ ಬಹಳ ರೇಣುಕ ರಾಜ ಭೋಗಾವತಿ ಶಬಾಸಿ ಗಂಡಸು ಮಗನ ಹೌದು ಬರಟಿಲ್ರಿ ಪಕ್ಕ ಎಲ್ಲ ನಾಟಕ ಕೇಳ್ಯಾನ ನೋಡು ಕಕ್ಕ ನಾ ಯಾಕೆ ಹೇಳಕತ್ತೆ ಅಂದ್ರೆ ನಮ್ಮ ಹಿಮ್ನಾಳದವ್ರ ಇಟ್ಟು ಹುಷಾರದಾರ ಅಂದ್ರೆ ನಾ ಎಷ್ಟು ಹುಷಾರಿರ್ಬೇಕು. ಹೌದು ಹೌದು ಹೌದಿಲ್ರಿ? ಅದಕ್ಕೆ ಇರ್ಲಿ ಬಂಧುಗಳೇ, ರೇಣುಕರಾಜನ ಹೊಟ್ಟಿಲೆ ಹುಟ್ಟಿ ಬಂದಿರ್ತಕ್ಕಂಥ ಎಲ್ಲಮ್ಮ ತಾಯಿ ಹೌದು ಅಮೋಕ್ಷದ ಮುತ್ಯಾಗೆ ಹೋಗಿ ಆರ್ತಿ ಹಿಡಿದಾಳೆ. ಹೌದು ಏನು ಸಂಬಂಧ ಐತಿ? ತೊರವಿ ಲಕ್ಕವಾಯಿ ಹೋಗಿ ಮುಮ್ಮೆದ್ದು ಗುಡ್ಡಕ್ಕೆ ಹೋಗಿ ದರ್ಶನ ಕೊಡ್ಲ ಅಮೋಕ್ಷದ ಮುತ್ಯಾಗ ಹಾ ಏನು ಸಂಬಂಧ ಐತಿ? ಇಂಥ ವಿಷಯಗಳನ್ನ ಕೇಳಿದ್ರೆ ಅಂದ್ರೆ ಎಲ್ಲ ಮಂದಿ ಗೊತ್ತಾಕೈತಿ. ಕಲ್ಲೂರು ಕಡಿಮಠ ಜಗದ ಗಂಡಿಮಠ ಅರಕೇರಿ ಅಲಮನಿ ದೇವರಿ ಗುರುಮನಿ ಮಾಯಿಕ ಮಕ್ಕನಾಪುರ ಶಿವಸ್ಥಾನ ಗದ್ದಿಗೆ ಹೌದು ಕಲ್ಲೂರ ಬಟ್ಟಲವಡಿ ಅಂದಿಲ್ಲ. ಇದನ್ನ ಯಾರು ಹೇಳ್ರೆ ಹೇಳಬಹುದು. ಯಾರು ಕೇಳಿದ್ರೆ ನಿಮಗೆ ಮಾತ್ರ 1 ವರ್ಷ ಟೈಮಿಂಗ್ ಐತಿ, ಉತ್ತರ ಸಿಗಂಗಿಲ್ಲ. ಒಟ್ಟ ಹತ್ತಾಗಲಿ ಇವ್ರಿಗೆ ಯಾರು ಹೇಳ್ರ ತಪ್ಸಿ ಸಿದ್ದನಗೌಡ ಹೇಳಬಹುದು ಈ ಉತ್ತರ. ಹೇಳ್ಬೋದ್ರಲ್ಲ ಅವರು ಕಪರಟ್ಟಿ ಅರ್ಜುನ್ ಹೇಳಬಹುದು. ಹೌದು ಬಹಳ ಬಿರುಗಿ ಬಿತ್ತಂದ್ರೆ ಮತ್ತೆ ಅವರು ನಿಮ್ಮಲ್ಲಿ ಹೇಳಬಹುದು. ಕರೆ ನಿಮಗ ಮಾತ್ರ 1 ವರ್ಷ ಟೈಮಿಂಗ. ಇದೇನು ಬುಕ್ಕಿನಾಗಿಲ್ಲ, ಪುಸ್ತಕದಾಗಿಲ್ಲ, ವಾರಿಕೆ ರೂಪದಾಗ ಕೇಳಿ ಯಾಕ್ರಿ? ಹೌದು ಅದಕ್ಕೆ ದಯವಿಟ್ಟು ಬಂಧುಗಳೇ, ನಮ್ಮ ಇಂಥ ವಿಷಯನ್ನ ಸಾದರವಾಗಿ ನಡೆಸಿಕೊಡ್ರಿ. ನಾವು ಸಣ್ಣ ಕಲಾವಿದಿರೋದು, ನೀವು ದೊಡ್ಡ ಕಲಾವಿದರಿದ್ದೀರಿ. ಬಾಯಿಗೆ ಬಂದಂಗ ಮಾತಾಡಬೇಡ್ರಿ. ಕಲ್ಮೇಶನ ಬಾಯಿ ತೊಗಲಿಂದ ಐತದ ಪಾಡಾಗೈತ ಹೌದಿಲ್ಲ? ಅಂದಾರಪ್ಪ ಅಂದಾರ. ಮತ್ತೆ ಬಾಯ ನಿಮ್ಮ ಕಡೆ ಕೆಬ್ಬಂದಿರ್ತಾವನು ಎಲ್ಲ ಕಡೆ ತೊಗಲಿನೂ ಇರ್ತಾವ. ಯವ್ವ ನಾವೊಂದು ಮಾಡು ಕೇಳ್ತೀನಿ. ಅವುಗಳಲ್ಲಿ ಗುಣ ಹಾ ಏನು ಅಪ್ಪಗಳಲ್ಲಿ ಗುಣ ಒಂದೈತ, ಏನು ನಿಮ್ಮ ಅವುಗಳಲ್ಲಿ ಗುಣ ಒಂದೈತಿ ಮಾಡು? ಇಬ್ಬರಲ್ಲಿ ಗುಣ ಒಂದಾದ್ರಿ. ನೀ ಹಿಂಗ್ ಮಾಡಿ ಜಾರು ಕೆಲಸ ಮಾಡಬೇಡ. ಹೌದು ಒಂದೇ ಅದ. ಅಪ್ಪಗಳಲ್ಲಿ ಒಂದೇ ಐತೆ ಅಂತ ಹೇಳಿ ನಂದು ಮಾಡ. ಹಾ ನಿಮ್ಮ ಅವುಗಳಲ್ಲಿ ಒಂದೇ ಐತೆ ನೀ ಹೇಳಿ. ಹೌದು ಅವರಲ್ಲಿ 2 ಗುಣ ಅದಾವತ್ತು ಸಿದ್ಧ ಮಾಡಿ ಕೊಟ್ಟೆ ಅಂದ್ರೆ ಪಗಾರ ಬಿಡ್ತಿ? ಎರಡಿಲ್ರಿಪ್ಪ, ಅವರಲ್ಲಿ ಒಂದೇ ಗುಣ ಅದ. ನೀನ್ ಕೇಳಕತ್ತೀನಿ ಅಕಸ್ಮಾತ್ ನಾವು ಉತ್ತರ ಸಿದ್ಧ ಮಾಡಿ ಕೊಟ್ಟು ಪಗಾರ ಬಿಡ್ತಿ ಅಂತ ಕೇಳಕತ್ತೀನಿ ನಿನಗೆ. ಹಾ ಬಿಡುನ್ರಲ್ಲ ಬಿಡ್ತಿ. ಒಂದು ಮಾತು ಕೇಳ್ತೀನಿ. ಹೌದು ನಿಮ್ಮ ಅವುಗಳಲ್ಲಿ ಗುಣ 2 ಅದಾವ. ಎರಡದವ್ರಿ. ಹಾ ನಾನು ಗಾಡಿಯಿಂದ ಬರಾಕತ್ತೀನಿ. ಹಾ ಒಬ್ಬಕ್ಕೆ ಅವ್ವ ಹೆಗಲ ಮ್ಯಾಗ ಮೊಮ್ಮಗನ ತಗೊಂಡಾಳ, ಇಲ್ಲಿ ಒಂದು ಮೊಮ್ಮಗನ ಜಕ್ಕೊಂಡು ಹೊಂಟ. ಹೌದು ಬರ್ಲಕತ್ತೇರು. ಅಲ್ಲಿ ಕಟ್ಟಿ ಮ್ಯಾಗ ಕೂತ ಅಕ್ಕ ಅಂದ್ಲು, ಏ ತಂಗಿ ನೀಲವಕ್ಕ, ಈ ಹೆಗಲ ಮ್ಯಾಗ ತಗೊಂಡ ಮೊಮ್ಮಗಳು ಯಾರ್ದು? ಇದು ಮಗಳು ಮಲ್ಲಾಕಂದು. ಮಗಳು ಮಲ್ಲಂದು. ಮತ್ತೆ ಇದು ತಳಗ ಹಿಡ್ಕೊ ಹೊಂಟಿ ಈ ಹುಡುಗ ಯಾರದು? ಇದು ಜಗ, ಇದು ಕರ್ನಾಟಕ ಅಂದು ಅಂದ್ರಪ್ಪ. ಅದಕ್ಕೆ ದಯವಿಟ್ಟು ಯವ್ವ ನಿಮ್ಮಲ್ಲಿ ಗುಣ 2 ಅದಾವ. ಅದಕ್ಕೆ ದಯವಿಟ್ಟು ಬಹಳ ಮಾತಾಡ್ರೆ ಒಂದು ಸಣ್ಣ ಚಾಲ ಉಮರದ ಮ್ಯಾಗಿಂದ ಹಾಡುನ್ರಿ, ಏನ ಬೀರ್ದವ್ರ ಮ್ಯಾಗಿಂದ ಹಾಡುನ್ರಿ. ನೋಡ್ರಿ ಅನ್ನವ್ರ, ನಮ್ಮದೇನ ಪಟ್ಟಿ ಅಂಗಡಿ ಇಲ್ಲ, ರಾಜಸ್ಥಾನ ಅಂಗಡಿ ಐತಿ. ಅಂತ ಕಂಪನಿ ಮಾಲಕ ನಾನೇ ಅದೀನಿ. ಮ್ಯಾನೇಜರ್ ನಮ್ಮ ಅಣ್ಣ ಅದಾನ, ಕ್ಲಾರ್ಕ್ ಇವ್ ಅದ, ಪ್ಯೂನ್ ಕಾವ್ ಅದ. ಲೆಕ್ಕಪತ್ರ ಎಲ್ಲ ಮಾಡ್ಕೊಂಡು ಕಿಸಿ ಹಾಕೊಳಕ್ಕೆ ಖಾಲಿ ಕೂತಾಡ್ದು ಕಾರ್ಕೂನ್ ಉಮರಜ. ಅದಕ್ಕೆ ಹೊಸ ಹಾಡುಗಳನ್ನ ಕೇಳ್ರಿ. ಯೂಟ್ಯೂಬ್ದಾಗ ಬರ್ಲಿ ಅಣ್ಣ. ನಿನ್ನ ಯೂಟ್ಯೂಬ್ದಾಗ ಉಮರಾಜ್ ಹಾಡು ಬಂದಿಲ್ಲ, ಎಲ್ಲಿ ಬಂದಿಲ್ಲ. ನಾ ವಿನಂತಿ ಮಾಡ್ಕೋತೀನಿ, ಹೊಸ ಚಾಲದ ಸರ್ ನಮ್ಮನ್ನ ನೀವು ಬೆಳೆಸ್ರಿ, ನಿಮ್ಮನ್ನ ನಾವು ಬೆಳೆಸ್ತೀವಿ. ಒಂದು ಮಾತು ಹೇಳ್ತೀನಿ, ಯೂಟ್ಯೂಬ್ದಾಗ ಕಲ್ಮೇಶನ್ ಹಾಡ ತುಕಾರಾಮ್ ಹಾಡು ಬರ್ಲಿಕ್ಕಂದ್ರ ಅವ್ರು ಭಂಡಾರ ಇರ್ಕಂತ ಹೋಗ್ತಾರ. ಮತ್ತ ಬೆಳಸರೇನ ಏನಾರ ಒಂದು ವಿಷಯ ತಪ್ಪಿತ್ತಂದ್ರ ಅದನ್ನ ಹೆಡ್ಲೈನ್ಸ್ ಇಟ್ಟು ಬಿಟ್ರಂದ್ರ ಅದನ್ನ ಬೆಳಿತಿ ಹಂತದ್ ಮಾಡಿ. ಈ ಗಳತ ಗ್ರಾಮದಾಗ ಹಾಲಮತ್ತ ಬಂಧುಗಳು ಹಾಲುಂಡ ದೈವ ಹಾಲಂಗ್ ಕೂತೈತಿ. ಅದಕ್ಕೆ ಹೋಗು ನಡೀತಮ್ಮ ಉಮ್ಮರ್ಜಿ ಮಠಕ್ಕೆ, ತುಕ್ಕಪ್ಪರಾಯನ ಸ್ಥಳಕ್ಕೆ ನೋಡಿ ಬರುವನು ಉಮ್ಮರ್ಜಿ ಹೊಯ್ಕ ತಿಳ್ಕೊಂಡು ಕೇಳತಕ್ಕಂತ ತುಂಬಾ ಧನ್ಯವಾದ. ಹಿಂಗ ನಮ್ಮ ಕಡೆಯಿಂದ ಹಾಡ ನೀವು ಕೇಳಿ ತಗೋಬೇಕ.
ಹೌದಿಲ್ರಿ? ಇಂಥದ್ದು ಹಾಡು ಕಲ್ಮೇಶತಿ ಯಾಕ ಎದಿ ತಟ್ಟಿ ಹೇಳ್ಬೇಕು, ಇಂಥದ್ದು ಹಾಡು ಅನ್ಬೇಕು ಯಾಕ? ರೊಕ್ಕ ಕೊಟ್ಟು ಕರ್ಸಿರಿ ನಮ್ಗೆ 10-15 ಸಾವಿರ ರೂಪಾಯಿ ಕೊಟ್ಟು, ಹೌದಿಲ್ರಿ? ನೀವ್ ಯಾವ್ದು ಹೇಳ್ತೀರಿ ಅದನ್ನ ಹಾಡ್ಬೇಕು ನಾವು. ಮತ್ತೆ ಬಾಂಡ್ ನಾವು ಬರೀ ಗುಳ್ಳವನ್ ಸುದ್ದಿ ಹೇಳಿದ್ರೆ ಹೆಂಗ? ಶಬಾಷ್, ಬರೋಬರಿ ಐತಿಲ್ಲ. ಅದಕ್ಕೆ ಅಂದಾರ ಹಾಲು ಮತದಾಗ ಧರ್ಮ ಐತಿ ಹೇಳಿರಿಲ್ಲ. ಹಂಗ ಗುಳ್ಳೋರ್ ಸುದ್ದಿಲಿ ಹೇಳಬೇಡ್ರಿ. ಒಳ್ಳೆ ಸಭಾ ಐತಿ, ಈ ಸಭಕ್ಕೆ ಮನಕ್ ಮುಟ್ಟುವಾಗ 4 ಮಾತು ಹೇಳ್ರಿ. ಅಲ್ಲಿ ಹಿರಿಯರ ಕೊತ್ತು ಗೋನ್ ಹಾಕಿರ ಅಂದ್ರೆ ಅದು ಮನಕ್ ಮುಟ್ಟಿದಾಗ ಏನು ಮಾತಾಡ್ತಾವ ಮರಾಯವ ಗಜರಿಕಾಯಿ ಅಂದ್ರೆ ಅದು ತಪ್ಪ ಅನ್ಬೇಡ್ರಿ, ವಿನಂತಿ ಬರ್ರಿ. ಹೌದು.